ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮದ ಅವಧಿಯನ್ನ ಮೊಟಕುಗೊಳಿಸಿದ್ದಾರೆ. ಏನ್ ಮಾಡಿ ಏನ್ ಪ್ರಯೋಜನ ಈಗ ಸೂತಕದ ಛಾಯೆ ಆವರಿಸಿಕೊಂಡಾಗ? ಅಷ್ಟು ಜನ ಸಾವನ್ನಪ್ಪಿಬಿಟ್ಟು ಅಲ್ಲಿ ಏನ್ ಕಾರ್ಯಕ್ರಮ ಮಾಡ್ತೀರಾ? ಕೇವಲ 15 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸೋಕೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಆಗುತ್ತೆ 15 ನಿಮಿಷದಲ್ಲಿ. ಇದನ್ನ ಮೊದಲೇ ಹೇಳಕ್ಕೇನಾಗಿತ್ತು ನಿಮಗೆ ಪೊಲೀಸರಿಗೆ? ಕನಿಷ್ಠ ಜ್ಞಾನ ಇರಲಿಲ್ವಾ? ನಿನ್ನೆ ರಾತ್ರಿ ಎಲ್ಲ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಒಂದು ಸ್ಟೇಡಿಯಂನಲ್ಲಿ, ವಿಜಯನಗರದಲ್ಲಿ 25,000 ಕೆಪಾಸಿಟಿ ಇರೋ ಜಾಗದಲ್ಲಿ 35,000 ಜನ ಸೇರ್ಕೊಳ್ಳುವಂತ ಜಾಗ ಇದೆ. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಜನ ಸೇರ್ಕೊಂಡಿದ್ದಾರೆ. ಪ್ಲೇಯರ್ಸ್ಗಳು ಬಂದ್ರೆ ಏನಾಗುತ್ತೆ ಅನ್ನುವಂಥ ಕನಿಷ್ಠ ಜ್ಞಾನ ಇಲ್ಲದೆ ಇರುವಂಥ ಆಫೀಸರ್ಸ್ಗಳಿದ್ದೀರಾ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಇವಾಗ 15 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕಂತ ಏನ್ರಿ ಮುಗಿಸಕ್ಕಾಗತ್ತೆ? ತಲೆಬುಡ ಇಲ್ಲದೆ ಇರುವಂಥ ಯೋಚನೆ ಮಾಡ್ತೀರಿ ಪೊಲೀಸ್ ಆಫೀಸರ್ಸ್ಗಳೆಲ್ಲ. ಹೇಳಕ್ಕಾಗಲ್ಲ ನಿಮಗೆ? ರಾಜಕಾರಣಿಗಳಿಗೆ ಮಾಡೋಕ್ಕಾಗಲ್ಲ ಸರ್, ಇದು ಹೈಲಿ ಇಂಪಾಸಿಬಲ್ ಅಂತೇಳಿ. ಗೊತ್ತಿಲ್ವಾ RCB ಫ್ಯಾನ್ಸ್ಗಳು ಎಷ್ಟು ಸೇರ್ತಾರೆ ಅಂತ ಹೇಳಿ? ಪ್ಲೇಯರ್ಸ್ಗಳು ಇಲ್ಲದೆ ಇರೋ ಟೈಮಲ್ಲಿ ಸ್ಕ್ರೀನ್ಗಳನ್ನು ಹಾಕ್ಕೊಂಡು ಜನ ಸೇರ್ಕೊಂಡೆ 40-50 ಸಾವಿರ ಜನ ಸೇರ್ಕೊಳ್ಳುವಂಥ ಜಾಗಗಳಿದ್ದಾವೆ. ಅದರಲ್ಲಿ ನೀವು ಪ್ಲೇಯರ್ಸ್ಗಳನ್ನು ಕರೆಸ್ತಾ ಇದ್ದೀವಿ, ಬನ್ನಿ ಅಂತಂದರೆ ಜನ ಹೆಂಗ್ರಿ ಬರ್ಬೋದು, ಯಾವ ರೀತಿಯಲ್ಲಿ ಬರ್ತಾರೆ ಅನ್ನೋಂಥ ಕನಿಷ್ಠ ಯೋಚನೆ ಕೂಡ ಇಲ್ಲದೆ ಇರುವಂಥ ಆಫೀಸರ್ಸ್ಗಳು. ಯೂನಿಫಾರ್ಮ್ ಹಾಕೊಳ್ಳೋಕೆ ಶೋ ಮಾಡೋಕೆ ಇಟ್ಕೊಂಡಿದ್ದೀರಾ ಯೂನಿಫಾರ್ಮ್ಗಳನ್ನು? ತಲೆ ಯೂಸ್ ಮಾಡೋಕ್ಕಿಲ್ವಾ? ಕನಿಷ್ಠ ಜ್ಞಾನ ಆಯಿತು. ಮಧ್ಯಾಹ್ನನೇ ಅಷ್ಟೊಂದು ಕ್ರೌಡ್ ಬರೋಕ್ಕೆ ಶುರು ಆಗಿದೆ. ವಿ ಹ್ಯಾವ್ ಟು ಅಲರ್ಟ್ ಅನ್ನುವಂಥ ಕನಿಷ್ಠ ಜ್ಞಾನ ಅವಾಗಲೂ ಕೂಡ ಬರಲಿಲ್ವಾ? ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ಬೆಳಗ್ಗೆ ಮಧ್ಯಾಹ್ನ 12 ಗಂಟೆ ಆದಮೇಲೆ ಕ್ರೌಡ್ ಜಾಸ್ತಿ ಆಯಿತು. ಏನೋ ಒಂದು ಕಾಲ್ ತಗೋಬೇಕು ನಾವು ಅನ್ನುವಂಥ ಅವಾಗಲೂ ಯೋಚನೆ ಬಲ್ಲದೆ ಇರುವಂಥ ಆಫೀಸರು ಅಂತಂದರೆ ಯಾರ್ರೀ ನೀವೆಲ್ಲ ಆಫೀಸರ್ಸ್ಗಳು? ಹೋಗಿ ಅಲ್ಲಿ ಶೋ ಆಫ್ ಕೊಟ್ಕೊಂಡ್ಬಿಟ್ಟು ಹೆಂಗೆ ನಡೀತಾ ಇದೆ ಎಲ್ಲ ಕಾರ್ಯಕ್ರಮ ನೋಡ್ಕೊಂಡು ಬಂದ್ರಲ್ಲ ಮಂತ್ರಿಗಳು. ಏನು ನೋಡ್ಕೊಂಡು ಬಂದ್ರಿ ಆಗಿದ್ದಾಗ? ಯಾರಿಗೆ ಯಾವ ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ರಿ? ಯಾರಿಗೆ ಯಾವ ಇನ್ಸ್ಟ್ರಕ್ಷನ್ ಅನ್ನ ಬಿಡುಗಡೆ ಮಾಡಿದ್ರಿ? ಯಾವ ಗೇಟ್ ಯಾರು ಬರಬೇಕಾಗಿತ್ತು, ಯಾರಿಗೆ ಎಲ್ಲಿ ಬಿಡ್ತಾ ಇದ್ದಾರೆ ಅಂತ ಹೇಳಿ ಅನೌನ್ಸ್ ಮಾಡಿದ್ರಿ. ಸನ್ಮಾನ ಮಾಡ್ತಾ ಇದ್ದೀವಿ ವಿಧಾನಸೌಧ ಎದುರುಗಡೆಗೆ, ಅಲ್ಲಿಂದ ಸ್ಟೇಡಿಯಂ ವರೆಗೂ ಕೂಡ ಮೆರವಣಿಗೆ ಅಂತ ಹೇಳಿ. ಆಮೇಲೆ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮೆರವಣಿಗೆ ಸ್ಟಾಪ್ ಮಾಡಿಸಿದ್ರಿ. ಆಮೇಲೆ ಸ್ಟೇಡಿಯಂ ಅಲ್ಲಿ ಜನ ತುಂಬಕ್ಕೆ ಶುರು ಮಾಡಿದ್ರಿ, ಕುರಿ ತುಂಬದಂಗೆ. ಯಾರ್ರೀ ಇವರೆಲ್ಲ? ಆಕೆಗೂ ಕೂಡ ರಕ್ತ ಸೋರ್ತಾ ಇದೆ ತಲೆಯಲ್ಲಿ. ಸೊ ಅನೇಕರಿಗೆ ಇದೇ ರೀತಿ ಆಗಿದೆ. ಅನೇಕರು ಒಟ್ಟು 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಈಗ ಇವತ್ತಿಗೆ ಗಂಭೀರವಾಗಿರುವಂತಹ ಗಾಯ ಆಗಿದೆ. ಹೇಗೆ ಅಂದ್ರೆ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ರಸ್ತೆ ಎಲ್ಲವೂ ಕೂಡ ಜಾಮ್ ಆಗಿದೆ. ಸೊ ಆಂಬ್ಯುಲೆನ್ಸ್ ಕೂಡ ಟ್ರಾಫಿಕ್ ನಲ್ಲಿ ಬರೋದು ಕಷ್ಟ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದೆ. ಸೊ ಅನೇಕ ನೀವು ನೋಡ್ತಾ ಇರ್ಬೋದು ಆ ದೃಶ್ಯಾವಳಿಗಳಲ್ಲೂ ಕೂಡ ಒಟ್ಟು 3 ಜನ ಸ್ಥಳದಲ್ಲೇ ಇಲ್ಲಿ ನರಳಿ ಪ್ರಾಣ ಬಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪೊಲೀಸರು ಕೂಡ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ವೇನೋ ಅನ್ನುವಂತಹ ಪರಿಸ್ಥಿತಿ ತಲುಪಿದ್ರು. ಬಹುಶಃ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರೆ ಅಥವಾ ಮುಂಚಿತವಾಗಿಯೇ ಎಷ್ಟು ಜನಸಾಗರ ಬರ್ಬೋದು ಏನು ಅನ್ನುವಂತಹ ನಿರೀಕ್ಷೆಯನ್ನ ಮಾಡಿ ಸೂಕ್ತ ಭದ್ರತೆಯನ್ನ ಕೈಗೊಂಡಿದ್ದಿದ್ರೆ ಇವತ್ತಿನ ಈ ರೀತಿಯ ಘಟನೆಗಳು ಆಗ್ತಾ ಇರಲಿಲ್ಲ. ಅಥವಾ ಹೆಚ್ಚುವರಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಏನಾದರೂ ಮಾಡಬೇಕಾಗಿತ್ತು. ಆದರೆ ಎಲ್ಲವೂ ಕೂಡ ತುಂಬಾ ಜನ ಇದಾದ ಮೇಲೆ ಅವರು ಆಂಬ್ಯುಲೆನ್ಸ್ನ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಇನ್ನು ನಗರ ಪೊಲೀಸ್ ಆಯುಕ್ತರು ಕೂಡ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ಅವಲೋಕನ ಮಾಡಿಸ್ತಾ ಇದ್ದಾರೆ, ಯಾವ ರೀತಿ ಆಗಿದೆ ಏನು ಅನ್ನುವಂಥದ್ದು. ಸೊ ಎಲ್ಲವೂ ಕೂಡ ಔಟ್ ಆಫ್ ಕಂಟ್ರೋಲ್ ಅನ್ನುವಂತಹ ರೀತಿಯಲ್ಲಿ ಆಗಿತ್ತು. ಸೊ ಪೊಲೀಸರಿಗೂ ಅರಿವಿರಲಿಲ್ವಾ ಇಷ್ಟೊಂದು ಜನ ಬರೋದು? ಈ ರೀತಿಯ ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದ್ದಾವೆ. ಸೊ ಒಟ್ಟಾರೆಯಾಗಿ ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾಗಿರ್ಬೇಕಾಗಿದ್ದಂತಹ ಬೆಂಗಳೂರು ಇವತ್ತು ಸೂತಕದ ಛಾಯೆಯಾಗಿ ಬದಲಾವಣೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪವಿತ್ರ ಕಟ್ಟಲ, ಪಬ್ಲಿಕ್ ಟಿವಿ, ಬೆಂಗಳೂರು.